ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷಿಕಾ ಲಾಗ್. ಇವತ್ತು ನಾನು ಒಂದು ಆಲೂಗಡ್ಡೆಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಆಲೂಗಡ್ಡೆನ ತೆಕ್ಕೊಂಡಿದ್ದೇನೆ. ಇದರಿಂದ ನಾನು ದೋಸೆ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಈಗ ಆಲೂಗಡ್ಡೆದು ಸಿಪ್ಪೆನ ನಾವು ಫಸ್ಟ್ ತೆಗಿಬೇಕು. ಆಮೇಲೆ ಆಲೂಗಡ್ಡೆನ ಕ್ಲೀನ್ ಮಾಡ್ಕೋಬೇಕು. ಒಂದು ಆಲೂಗಡ್ಡೆಯಿಂದ ಒಂದು 5 ದೋಸೆ ಆಗುತ್ತೆ. ಇವಾಗ ಇದನ್ನು ಚಿಕ್ಕ ಹೋಲ್ಸ್ ಇರುತ್ತೆ ನೋಡಿ, ಅದರಲ್ಲಿ ನಾವೀಗ ಸ್ಲೈಸ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಸ್ಲೈಸ್ ಮಾಡೋದ್ರಿಂದ ದೋಸೆ ಬೇಗ ಬೇಯ್ತದೆ ಮತ್ತು ಆಲೂಗಡ್ಡೆ ನಮಗೆ ತಿನ್ನುವಾಗ ಸಿಕ್ಕಲ್ಲ. ಆಗ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. 1 ಟೀ ಸ್ಪೂನಷ್ಟು ಇದಕ್ಕೆ ಜೀರಿಗೆನ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಓಂ ಕಾಳು ಹಾಕ್ತಾಯಿದ್ದೀನಿ. ಈಗ ಅರಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಸಿನ ಪುಡಿನ ಹಾಕ್ತಾಯಿದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸಾಲ್ಟು ಮತ್ತು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೇನೆ. ಗ್ರೀನ್ ಚಿಲ್ಲಿಯಲ್ಲಿ ಅದು ಖಾರ ಇಲ್ಲ, ನೀವು ನೋಡ್ಕೊಂಡು ಹಾಕಿ. ಕೆಲವುದು ಖಾರ ಬಂದಿರುತ್ತೆ. ಈಗ ಆನಿಯನ್ ಹಾಕ್ತಾಯಿದ್ದೀನಿ. ಒಂದು ಆನಿಯನ್ನ ತೆಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕಿದ್ದೇನೆ. ಈ ಗೋಧಿ ಹಿಟ್ಟು ಹಾಕಿದ ಮೇಲೆ ನಾವು ಎಲ್ಲನ ಚೆನ್ನಾಗಿ ಮಿಶ್ರ ಮಾಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಲ್ಲ ಮಿಶ್ರ ಆದಮೇಲೆ ನಾವು ಇದಕ್ಕೆ ನೋಡಿಕೊಂಡು ಒಂದು ದೋಸೆ ಹಿಟ್ಟು ನಮಗೆ ಹೆಂಗೆ ಬರುತ್ತೆ ಆ ಥರ ಬರಬೇಕು. ದೋಸೆ ಹಿಟ್ಟು ಬ್ಯಾಟರ್ ಬರುತ್ತಲ್ಲ ಆ ಥರ ಮಾಡಬೇಕು ನಾವು. ಈಗ ನಾವು ಬ್ಯಾಟರ್ ರೆಡಿ ಆದಮೇಲೆ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು. ಯಾಕಂದರೆ ಅದು ಗಂಟೆಲ್ಲ ಬರಬಾರ್ದು. ಚೆನ್ನಾಗಿ ಈಗ ಆಗಿದೆ. ಯಾವುದು ಗಂಟು ಇಲ್ಲ ಇದರಲ್ಲಿ. ಇಲ್ಲದಿದ್ದರೆ ಗೋಧಿದು ನಾವು ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಆಗಿದೆ ನೋಡಿ, ಈ ಥರ ಬಂದರೆ ಸಾಕು. ಇವಾಗ ಒಂದು ತವನ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ತವ ಬಿಸಿ ಆದ್ಮಾಗ ಸ್ವಲ್ಪ ಆಯಿಲ್ನ ಹಾಕಬೇಕು. ಸ್ವಲ್ಪ ಹಾಕಿ ನಾನು ಒಂದು ಸ್ಪೂನಲ್ಲಿ ಈ ಥರ ಮಾಡಬೇಕು. ನಮಗೆ ಯಾವಾಗಲೂ ಡೈಲಿ ನಾರ್ಮಲ್ ದೋಸೆ ಎಲ್ಲ ತಿಂದು ನಮಗೆ ಇಷ್ಟ ಆಗಲ್ಲ ಕೆಲವು ಸಲ. ಆಗ ನಾವು ಈ ಥರ ಮಾಡಿ ತಿನ್ನಿ, ಟೇಸ್ಟ್ ನೋಡಿ, ಆಮೇಲೆ ಹೇಳಿ ಹೆಂಗಿದೆ ಅಂತೇಳಿ. ನಿಜವಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಈಗ ಮನೆಯಲ್ಲಿರುವ ಯಾವುದೇ ಐಟಮ್ ಹಾಕಿ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರೋದೇ ಈ ಆಲೂಗಡ್ಡೆ ಎಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರುತ್ತೆ. ನೋಡಿ ಒಂದು ಸಲ ಮಾಡಿ. ಇವಾಗ ಇದು ಈ ಥರ ಹಾಕಿದರೆ ಸಾಕಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ಮುಚ್ಚಿಡಬೇಕು. ಈಗ ಇದು ಬೆಂದಿದೆ ನೋಡಿ. ಒಂದು ಸೈಡಲ್ಲಿ ನಾವು ಮಗುಚಿ ಹಾಕಬೇಕು. ಇದನ್ನು ಮಗುಚಿ ಹಾಕಿದ ನಂತರ ನೋಡಿ, ಒಂದು ಕಡೆ ಬೆಂದಿದೆ ಎಲ್ಲ. ಈ ಥರ ಸ್ವಲ್ಪ ಎಣ್ಣೆನ ಹಾಕಬೇಕು. ಇವಾಗ ಇದು ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಎಲ್ಲ ರೆಡಿಯಾಗಿ ನೋಡಿ, ಟೇಸ್ಟ್ ನೋಡ್ತಾ ಇದ್ದೇವೆ ಹೆಂಗಿದೆ ಅಂತೇಳಿ. ರೆಡ್ ಚಟ್ನಿ ಅಥವಾ ಟೊಮೆಟೊ ಚಟ್ನಿಯಲ್ಲಿ ತಿನ್ನಿ, ಇಲ್ಲ ಖಾಲಿ ತಿನ್ಬೋದು, ಚೆನ್ನಾಗಿರುತ್ತೆ ನೋಡಿ. ಈ ಥರ ನಮಗೆ ಆಲೂಗಡ್ಡೆ ಇದೆ ಅಂತಲೇ ನಮಗೆ ಅನಿಸೋದೇ ಇಲ್ಲ. ಸೂಪರಾಗಿದೆ.